ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ಫ್ರೆಶ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ತುಂಬ ಸ್ಪೆಷಲ್ಲು. ಯಾಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಬಿಫೋರ್ ದ್ಯಾಟ್, ನಾನಿವತ್ತು ಸಿದ್ಧಗಂಗಾ ವುಮೆನ್ಸ್ ಕಾಲೇಜಿಗೆ ಹೋಗ್ತಿದ್ದೀನಿ. ಎಸ್, ಅಡ್ಮಿಷನಿಗಲ್ಲ ಗುರು, ಯಾರಿಗೂ ಅಡ್ಮಿಷನು ಮಾಡ್ತಿಲ್ಲ. ಆ್ಯಂಡ್ ಆಲ್ಸೋ ಯಾವ ಇವೆಂಟು ಇಲ್ಲ, ಯಾವ ಪ್ರಮೋಷನ್ ಏನೂ ಇಲ್ಲ. ನಾನು ಹೋಗ್ತಿರೋದು ಒಂದು ಸ್ಪೆಷಲ್ ಟಾಸ್ಕಿಗೆ. ಯಾಕಂದರೆ ಇವತ್ತು ನಾನು ಅಲ್ಲೊಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀನಿ. ಯಾವ ಎಕ್ಸಾಮು, ಏನು ಎಕ್ಸಾಮ್ ಅಂತ ಹೇಳಲಾ? ನಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿಲ್ಲ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಬ್ರಿಲಿಯಂಟ್ ಆಪರ್ಚುನಿಟಿ ಸಿಕ್ಕಿದೆ ವೇರಿನ್ ನಾನು ಬೇರೆಯವ್ರಿಗೋಸ್ಕರ ಎಕ್ಸಾಮ್ ಬರಿಬಹುದು. ನಾನಿವತ್ತು ಎಕ್ಸಾಮ್ ಬರಿತಿರೋದು ಆ್ಯಸ್ ಅ ಸ್ಕ್ರೈಬ್. ಈ ಥರ ಆಪರ್ಚುನಿಟಿ ನಂಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಕಾಲ ಕೂಡ ಬಂತು. ಐದರ್ ಮನೆ ಕೆಲಸ ಇರ್ತಿತ್ತು, ಆಫೀಸ್ ಕೆಲಸ, ಕಮಿಟ್ಮೆಂಟ್ಸು ಇದು ಇರ್ತಿತ್ತು. ಸೊ ಎಷ್ಟೋ ವರ್ಷಗಳಿಂದ ನಾನು ಸ್ಕ್ರೈಬಾಗಿ ಮಾಡಬೇಕು ಅಂತ, ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇತ್ತು, ಆ ಆಸೆ ಅದು ಉಳ್ಕೊಂಡಿತ್ತು. ಬಟ್ ಇವತ್ತು ಅದು ನಾನು ಅಚೀವ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅದನ್ನ. ಇವತ್ತು ಫಸ್ಟ್ನೇ ಟೈಮ್ ನಾನು ಬರೆಯೋಕ್ಕೆ ಹೋಗ್ತಿರೋದು. ಬಟ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಈ ಥರದ್ದು ನಾನು ಇನ್ನೂ ಬರಿತಾನೆ ಇರ್ತೀನಿ ಗೈಸ್. ಆ್ಯಂಡ್ ಇಫ್ ಯು ಆಲ್ಸೋ ವಾಂಟ್ ಟು ಬಿ ಅ ಸ್ಕ್ರೈಬ್, ನಿಮಗೂ ಕೂಡ ಸ್ಕ್ರೈಬ್ ಆಗಿ ಬ್ಲೈಂಡ್ ಅಥವಾ ಡಿಸೇಬಲ್ಡ್ ಪರ್ಸನ್ಗೋಸ್ಕರ ಎಕ್ಸಾಮ್ ಬರಿಬೇಕು ಅಂತ ಇದ್ದರೆ AWO ಅಂತ NGO ಇದೆ. ಅದ್ರ ಲಿಂಕ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಆಲ್ಸೋ ಇಲ್ಲಿ ಚಾನಲ್ ಈ ವಿಡಿಯೋ ಕೆಳಗಡೆ ಡಿಸ್ಪ್ಲೇಯಲ್ಲೂ ಹಾಕಿರ್ತೀನಿ. ಪ್ಲೀಸ್ ಹೋಗಿ ಅಲ್ಲೂ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ದಟ್ ಇಂಥ ಬ್ರಿಲಿಯಂಟ್ ಆಪರ್ಚುನಿಟಿ, ಇಂಥ ಒಳ್ಳೆ ಕೆಲಸನ ನೀವು ಕೂಡ ಮಾಡಬಹುದು. ಸೊ ಬನ್ನಿ, ಈಗ ನೇರವಾಗಿ ನಿಮಗೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಸೊ ಎಕ್ಸಾಮ್ ಶೆಡ್ಯೂಲ್ ಆಗಿರೋದು 12:30 ಹಂಗೆ. ಬಟ್ ನಾನು ಹಾಫ್ ಆನ್ ಅವರ್ ಮುಂಚೆನೇ ಬಂದೆ. ಬಿಕಾಸ್ ನಾನು ಯಾರಿಗೋಸ್ಕರ ಬರೀತಿದ್ದೀನಿ ಅವ್ರ ಹತ್ರ ಒಂಚೂರು ಇಂಟ್ರ್ಯಾಕ್ಟ್ ಮಾಡೋಣ, ನಿಮಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋಣ, ಬ್ಲಾಗ್ ಮಾಡೋಣ ಅಂತಂದು ಬಂದೆ. ಸೊ ನಾನಿವತ್ತು ಸ್ಕ್ರೈಬಾಗಿ ಬಂದಿರೋದು ಹೆಲ್ಪ್ ಮಾಡೋಕ್ಕೆ ಪವನ್ ಅವ್ರಿಗಂತ. ಅವರು BA ಸೆಕೆಂಡ್ ಸೆಮಲ್ಲಿ ಓದ್ತಿರೋದು. ಸೊ ಬನ್ನಿ ಡೈರೆಕ್ಟಾಗಿ ಪವನ್ ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ, ನಿಮ್ಮ ಹೆಸರು? ಪವನ್ ಕುಮಾರ್ ಅಂತ. ಏನು ನೀವು ಓದ್ತಿರೋದು ಈಗ? ಫಸ್ಟ್ ಇಯರ್ BA. ಫಸ್ಟ್ ಇಯರ್ BA ನಾ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ? ಹಾಂ ಸರ್. ಓಕೆ ಓಕೆ. ಎಷ್ಟು ವರ್ಷದಿಂದ ಈ ಥರ ಬರಿತಿದ್ದೀರಾ? ಅಂದರೆ ಫುಲ್ BA ಅಂದರೆ PUCನೂ ಹಿಂಗೇನ ಬರ್ದಿದ್ದು? ಹಾಂ ಸರ್, PUC ಹಿಂಗೆ. ಓಕೆ 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 ಓಕೆ, ನೈಸ್. ಮತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ? ಈ ಥರ ಸ್ಕ್ರೈಬ್ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರಲ್ಲ, ಆ ಥರ ಅದ್ರ ಬಗ್ಗೆ ಪ್ರೋತ್ಸಾಹ ಮಾಡ್ದಂಗೆ ಏನಾದರೂ ಹೇಳ್ತೀರಾ ಒಂಚೂರು? ಹಾಂ ಸರ್. ಹಾಂ ಸರ್, ಹೇಳಿ. ನಮಗೆ ನಮ್ಮ AWO ಅಂದರೆ ತುಂಬ ಪರಿಚಯ ನಮಗೆ. ಓಕೆ. ಅವರು ಅವತ್ತಿನ ನೈಟ್ ಫೋನ್ ಮಾಡಿದಾಗ ಅವರು ಸ್ಕ್ರೈಬ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಓಕೆ ಓಕೆ. ಅವ್ರು ಸ್ಕ್ರೈಬ್ ವ್ಯವಸ್ಥೆ ಇಂತಿಂಥರ ನಂಬರ್ನೆಲ್ಲ ಕಳಿಸ್ತಾರೆ. ಓಕೆ ಓಕೆ. ಹ್ಞೂ ಸರ್. ಓಕೆ. ಈಗ ಸ್ಕ್ರೈಬ್ ಇರೋದ್ರಿಂದ ನಿಮಗೆ ಹೇಗೆ ಈ ಥರದ್ದು ಉಪಯೋಗ ಆಗ್ತಿರೋದು? ನಮಗೆ ಅದು ನಾವೇ ಬರೆಯೋಕ್ಕಾಗಲ್ವಲ್ಲ ಸರ್. ಹಾಂ ಹಾಂ. ಸ್ಕ್ರೈಬ್ ಇರೋದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಯ್ತದೆ. ಓಕೆ ಓಕೆ. ಸೊ ಇದೇ ಥರ ಯಾರ ಕೈಲಿ ಆಗುತ್ತೋ ಅವ್ರು ಹೆಲ್ಪ್ ಮಾಡಬೇಕು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಲ್ಲ? ಹಾಂ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಸರಿ ಸರ್. ಇವತ್ತು ಯಾವ್ದು ಎಕ್ಸಾಮ್ ಇರೋದು? ಸರ್ ಇಂಗ್ಲೀಷಾ? ಓಕೆ ಓಕೆ. ಇವತ್ತು ನಾನು ನಿಮಗೆ ಸ್ಕ್ರೈಬಾಗಿ ಹೆಲ್ಪ್ ಮಾಡ್ತಿದ್ದೀನಿ. ಸೊ ಓಕೆ ಸರ್. ಇದು ನಾನು ಮೊದಲನೇ ಬಾರಿಗೆ ಮಾಡ್ತಿರೋದು ಆ್ಯಕ್ಚುಲಿ. ಸೊ ನಂಗೆ ಈ ಎಕ್ಸಾಮ್ಸ್ ಎಲ್ಲ ಸ್ಕ್ರೈಬಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಏನಾದರೂ ಒಂಚೂರು ಮಾತು ಹೇಳ್ತೀರಾ? ಲೈಕ್ ಈಗ ಹೋದ ತಕ್ಷಣ ಈಗ ಬೆಲ್ ಆಗುತ್ತೆ, ಬೆಲ್ ಆದ ತಕ್ಷಣ ಹೆಂಗಿರುತ್ತೆ ಪ್ರೊಸೀಜರ್ ಸ್ಕ್ರೈಬಿಂಗ್ ಅಂತ? ಸರ್, ಅದು ಫಸ್ಟ್ ಕ್ವಶನ್ ಪೇಪರ್ ಕೊಡ್ತಾರೆ. ಓಕೆ. ಆಮೇಲೆ ಆನ್ಸರ್ ಪೇಪರ್ ಕೊಡ್ತಾರೆ. ಹಾಂ. ಅದು ಆಮೇಲೆ ನಮ್ಮ ಹತ್ರ ಸಿಗ್ನೇಚರ್ ಹಾಕಿಸ್ತಾರೆ. ಓಕೆ. ಸಿಗ್ನೇಚರ್ ಹಾಕಿಸಿ ಮೇನ್ ಕ್ವಶನ್ ಇರ್ತವೆ, ಅದು ಆಕ್ಷನ್ಸ್ಗಳು. ಹಾಂ ಸರ್, ಆಕ್ಷನ್ಸ್ಗಳು ಇರ್ತವೆ. ಓಕೆ. ಅವರು ಕ್ವಶನ್ ಕೇಳ್ತಾರೆ, ನಾವು ಡಿ ಉತ್ತರನ ಯಾವುದು ಉತ್ತರ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಓಕೆ. ನಾವು ಅದನ್ನ ಟಿಕ್ ಮಾಡಬೇಕಾ? ಹಾಂ ಸರ್, ನೀವು ಟಿಕ್ ಮಾಡಬೇಕು. ಓಕೆ. ಈಗ ಬೇರೆಯವ್ರಿಗೂ ನಿಮಗೂ ವ್ಯತ್ಯಾಸ ಹೆಂಗಿರುತ್ತೆ? ನಿಮಗೆ ಬರೀ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತಾ ಅಥವಾ ಡಿಸ್ಕ್ರಿಪ್ಟಿವ್ ಇರುತ್ತಾ? ಸರ್, ಮಲ್ಟಿಪಲ್ ಚಾಯ್ಸ್ 10 ಇರ್ತವೆ. 10 ಇರ್ತಾವಾ? ಹಾಂ ಸರ್. ಮತ್ತೆ ಬರೆಯೋಂಥದ್ದು ಬರೆಯಂಥವು ಎಲ್ಲ ಬರೆಯಂತವೆ ಸರ್. ಓಕೆ, ಎಲ್ಲ ಡಿಸ್ಕ್ರಿಪ್ಟಿವ್ ಏನಾ? ಹಾಂ ಸರ್. ಓಕೆ. ಸೊ ನೀವು ಹೇಳ್ತಾ ಹೋಗ್ತೀರಾ, ನಾವು ಬರಿತಾ ಹೋಗ್ಬೇಕು? ಹಾಂ ಸರ್. ಅಷ್ಟೇನಾ? ಓಕೆ. ಓಕೆ ಅಂದರೆ ಪರವಾಗಿಲ್ಲ, ಸಿಂಪಲ್ ಆಗೇ ಇದೆ. ಆದಷ್ಟು ಹೆಲ್ಪ್ ಮಾಡ್ತೀನಿ ಚೆನ್ನಾಗಿ ಬರೆಯಕ್ಕೆ ನಿಮ್ಗಂತ. ಓಕೆನಾ? ಆಯಿತು ಸರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕೈ ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಜೊತೆ ಇನ್ನೊಬ್ರು ಸ್ಕ್ರೈಬ್ ಇದ್ದಾರೆ. ನನ್ನಂಗೆನೆ ಅವರು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ. ಮ್ಯಾಮ್, ನಿಮ್ಮ ಹೆಸರು ಮತ್ತೆ ನೀವು ಎಲ್ಲಿಂದ ಮ್ಯಾಮ್? ನನ್ನ ಹೆಸರು ರಮ್ಯಾ ಅಂತ. Okay. ಇದು ನೃಪತುಂಗ ಬಡಾವಣೆಯಿಂದ ಬಂದಿರೋದು.
ಓಕೆ ಅಂಡ್ ಮ್ಯಾಮ್ ಆಕ್ಚುಲಿ ವಿಡಿಯೋ ತೆಗಿಯೋಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬರು ನನ್ನ ಫಾಲೋಯರ್ ಅಂತ ಹೇಳಿದ್ರು. ಸೊ ಅದರಿಂದ ಸ್ಪೆಷಲ್ ಕ್ವೆಶನ್ಸ್ ನಾವೇ ಕೇಳ್ತೀನಿ ಒಂದಿಷ್ಟು. ಮ್ಯಾಮ್ ಇವತ್ತು ಸ್ಕ್ರೈಬ್ ಆಗಿ ನೀವು ಮಾಡಬೇಕು ಅಂತ ನಿಮ್ಗೆ ಏನು ಪ್ರೋತ್ಸಾಹ, ಏನು ಮೋಟಿವೇಶನ್, ನಿಮ್ಗೆ ಏನು ಯಾವ್ದ್ರಿಂದ ಪ್ರೋತ್ಸಾಹ ಸಿಕ್ತು ನಿಮಗೆ? ಅಂದ್ರೆ ಈ ತರ ಇದ್ದಾಗ ನಾವು ಯೂತ್ಸ್ಗೆ ಎಲ್ಲ ಸಪೋರ್ಟ್ ಮಾಡಬೇಕು. ಪ್ರತಿಯೊಂದು ಈ ತರ ವಿಷಯದಲ್ಲಾಗ್ಲಿ, ಒಂದು ಬೇಬಿಗೆ ನಾವು ಬ್ಲಡ್ ನೀಡ್ಸ್ ಎಲ್ಲ ಇರುತ್ತೆ, ಆ ತರ ಇದ್ದು ನಮ್ ಕೈಲಿ ಏನ್ ಆಗುತ್ತೋ ಅದು ಆಲ್ಮೋಸ್ಟ್ ಮಾಡ್ಲೇಬೇಕು. ಆ ತರ ಒಬ್ರಿಗೊಬ್ರು ಇದ್ ಮಾಡ್ಕೊಂಡಿದ್ದೇನೆ ಈಗಿನ ಜನರೇಷನ್ ಆಗ್ಲಿ ನಮ್ಮಿಂದ ನೆಕ್ಸ್ಟ್ ಅದನ್ನು ಬೇರೆಯವ್ರಿಗೆ ನಮ್ ನೆಕ್ಸ್ಟ್ ಜನರೇಷನ್ ವರ್ಗೂ ಯೂಸ್ ಕಂಟಿನ್ಯೂ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಆಕ್ಚುಲಿ ನಂದು ಇದೆ ಫಸ್ಟ್ ಎಕ್ಸಾಮ್ಸ್ ಜಾಸ್ತಿ ಬೆಂಗಳೂರಲ್ಲಿ ಬರ್ತಿತ್ತು. ನನ್ಗೆ ಅಲ್ಲಿವರೆಗೂ ಹೋಗಕ್ಕಾಗಲ್ಲ, ಯಾಕಂದ್ರೆ ನಮ್ದು ವರ್ಕ್ ಮನೆದು ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ. ಸೊ ಅಷ್ಟೊಂದೆಲ್ಲ ಕೆಲಸ ಇಟ್ಕೊಂಡು ಹೌಸ್ ವೈಫ್ ಪ್ಲಸ್ ವರ್ಕಿಂಗ್ ವುಮೆನ್ ಆಗ್ಬಿಟ್ಟು ನೀವು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಿದ್ದೀರಾ ಅಂದ್ರೆ ನಮ್ ಯೂತ್ಸ್ ಗೆ ಮತ್ತೆ ನಮ್ ವ್ಯೂವರ್ಸ್ ಗೆ ಇಟ್ಸ್ ಅ ಮೋಟಿವೇಶನ್. ಆಕ್ಚುಲಿ ಈ ತರ ಬಂದು ಹೆಲ್ಪ್ ಎಲ್ಲರೂ ಮಾಡ್ಬೇಕು. ಇದರಿಂದ ನನ್ನ ಹಸ್ಬೆಂಡ್ ಸಪೋರ್ಟ್ ಇದೆ. ಅವರೇ ಬಂದು ಎಲ್ಲ ಡ್ರಾಪ್ ಮಾಡಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ. So behind every successful woman there is a strong man also, right? Okay, ಹೌದು. Obviously correct ಆಗಿದೆ. Yeah. So thank you so much ma'am ಮಾತಾಡಿದ್ದಕ್ಕೆ. Good day. Thank you. ಸೊ ಇದೇ ಥರ ನಾನು ಬೇರೆ ಸ್ಕ್ರೈಬ್ಸ್ ಹತ್ರನೂ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಒಂದಿಷ್ಟು ಜನ ಕ್ಯಾಮ್ರಾ ಶೈ ಇದ್ದರು, ಸೊ ಅವ್ರದ್ದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಟ್ ಇರೋದನ್ನ ರೆಕಾರ್ಡ್ ಮಾಡಿಕೊಂಡೆ. ಸೊ ಇದೇ ಥರ ನಾವು ಪ್ರಶ್ನೆ ಕೇಳ್ತಾ ಇನ್ನೇನು ಬೆಲ್ ಆಗಿಬಿಡ್ತು ಒಂಚೂರು ಎಲ್ಲರ ಹತ್ರ ಮಾತಾಡ್ಕೊತ ನಾವು ಇನ್ನೇನು ಎಕ್ಸಾಮ್ ಬರೆಯೋಕ್ಕಂತ ರೆಡಿ ಆದ್ವಿ. ಸೊ ಇನ್ನೇನು ಎಕ್ಸಾಮ್ಗಿಂತ ಸ್ವಲ್ಪ ಹೊತ್ತು ಮುಂಚೆ ನಮಗೆ ಗೊತ್ತಾಯಿತು ಇವ್ರು ಕ್ವೆಶನ್ ಪೇಪರ್ಸ್ಗಳು ಕಲೆಕ್ಟ್ ಮಾಡಿಕೊಂಡು 4th ಫ್ಲೋರಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು ಅಂತ. ಸೊ ಅಲ್ಲಿ ನೋಡಿ, ಅಲ್ಲಿ ಕ್ವೆಶನ್ ಪೇಪರ್ ಕಲೆಕ್ಟ್ ಮಾಡಕ್ಕೆ ಹೋಗಿದ್ರು. ಸೊ ಅದಾದ್ಮೇಲೆ 4th ಫ್ಲೋರಿಗೆ ಹೋಗ್ಬೇಕು ಅಂತ ನಮಗೆ ಗೊತ್ತಾಯಿತು. ನಾವಿಲ್ಲಿ ಸ್ಕ್ರೈಬ್ಗಳೆಲ್ಲ ಅದು ನೋಡಿಕೊಂಡು ತುಂಬ ಆಯಿತು ನಮಗೆ. ನಾಟ್ ಬಿಕಾಸ್ ಆಫ್ ಎನಿ ಒನ್ ಪರ್ಟಿಕ್ಯುಲರ್ ಇದೇ ಕಾಲೇಜ್ ಇದೇ ಸ್ಕೂಲ್ ಅಂತ ಹೇಳ್ತಿಲ್ಲ. ಜನರಲಿ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್ ಫ್ರಮ್ ಆರ್ ಎಂಡ್ ಆದಷ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಥವಾ ಈ ಥರ ಡಿಸೇಬಲ್ಡ್ ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಇಡಿಸೋದ್ರೆ ಅವ್ರಿಗೂ ಕನ್ವೀನಿಯೆಂಟ್ ಆಗಿರುತ್ತೆ, ಈಸಿಯಾಗಿ ಅವರು ಎಕ್ಸಾಮ್ ಬರೀಬಹುದು. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಾನು ಮತ್ತೆ ಬೇರೆ ಸ್ಕ್ರೈಬ್ಗಳು ಯಾರು ಬಂದಿದ್ರು ಅವ್ರು ಇದನ್ನ ಡಿಸ್ಕಸ್ ಮಾಡಿದ್ದು. ನಾನು ಇದನ್ನ ಯೂಟ್ಯೂಬ್ ಆಸ್ ಅ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಕನ್ವೆ ಮಾಡ್ತಿರೋದಷ್ಟೇ. ನಿಮ್ಮ ಒಪಿನಿಯನ್ ಏನು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದನ್ನ ಹೇಳ್ತಾ ನಾನು ನನ್ನ ನೆಕ್ಸ್ಟ್ ಸ್ಕ್ರೈಬಿಗೆ ಕ್ವೆಶನ್ಸ್ ಕೇಳ್ತಿದ್ದೆ. ಅಷ್ಟೊತ್ತಿಗೆ ಇವ್ರಿಗೆ ಕರೆದ್ರು. ಸೊ ನಾವು ರೆಡಿ ಆಗ್ಬಿಟ್ಟು ಇನ್ನೇನು 4th ಫ್ಲೋರಿಗೆ ಹೊರಟ್ವಿ. ನಮ್ಮ ಜೊತೆ ಒಬ್ರು ಮ್ಯಾಮ್ ಇದ್ದಾರೆ, ಅವ್ರು ಸೆಕೆಂಡ್ ಟೈಮ್ ಸ್ಕ್ರೈಬ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರೋದು. ಮ್ಯಾಮ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? Myself Amrita. ಹಾಗೆ ಸ್ಕ್ರೈಬ್ ಇದ್ರ ಬಗ್ಗೆ ಹೇಳಿ ಏನಾದರೂ. Myself Amrita. I am from Tumkur. I am doing PhD in electrical engineering. Wow, nice. And this is the second time I am writing the scribe. And first time experience was very good. And there will be normal question paper, and we have to read the question, and they will be answering the questions, and we have to write the same. What they will. You had some doubts, right? You can check. Hi. Can you introduce yourself? Yeah. Myself, Dr. Maitri. I'm working in Sri Siddhartha Dental College. So even I've come as a scribe over here for the first time. So I have my own doubts, like how the question paper will be. Do we have to read, or will it be in a braille or something? Here we have a person to guide. ನೀವು ಬರೀಬೇಕು. Okay, you are scribe. Okay, fine. So okay, so yeah, ಈಗ ನಾವು ಇನ್ನೇನು ಹೋಗ್ತಿದ್ದೀವಿ ಎಕ್ಸಾಮ್ ಹಾಲ್ಗೆ. Thank you. Thank you. ಪ್ರೆಸೆಂಟಲ್ಲಿ ಆ್ಯಕ್ಚುಲಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಸೊ ನಾವೀಗ 3rd ಫ್ಲೋರಿಗೆ ಹೋಗ್ತಿದ್ದೀವಿ. ನೋಡಿ ಮ್ಯಾಮ್ ಅವ್ರು ಹೋಗೇ ಬಿಟ್ರು, ನಾವೇ ಕೇಳಾಕಿದ್ದೀವಿ. ಸೊ ನಾವೇನು ಅಂದ್ಕೊಂಡ್ವಿ, ಪಾಪ ಅವರಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ಕರ್ಕೊಂಡು ಹೋಗಬೇಕು ಅಂತ. ಬಟ್ ದ ಫ್ಯಾಕ್ಟ್ ಈಸ್ ಅವ್ರು ನಮ್ಗಿಂತ ತುಂಬ ಚುರುಕು. ಆ್ಯಂಡ್ ದೇ ಆರ್ ರಿಯಲಿ ಮಲ್ಟಿ ಟ್ಯಾಲೆಂಟೆಡ್. ನೋಡಿ ಅವರಾಗೆ ವಿತೌಟ್ ಈವನ್ ಹ್ಯಾವಿಂಗ್ ಅ ಡಿಪೆಂಡೆನ್ಸಿ ಆನ್ ಅಸ್, ದೇ ಹ್ಯಾವ್ ಜಸ್ಟ್ ಗಾನ್ ಟು 3rd ಫ್ಲೋರ್. ಮ್ಯಾನ್, ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಸೊ ನಾವೀಗ ಇಲ್ಲಿ ಬಂದಿದ್ದೀವಿ. ಸೊ ನಾವೀಗ ಒಳಗೆ ಬಂದ ಮೇಲೆ ಎಲ್ಲರಿಗೂ ಬೆಂಚ್ ಮೇಲೆ ರೋಲ್ ನಂಬರ್ ವೈಸ್ ಕೂರಿಸಿದ್ರು ಆ್ಯಂಡ್ ಆನ್ಸರ್ ಬುಕ್ಲೆಟ್ ಕೊಟ್ಟರು. ಇದಾದಮೇಲೆ ನಮ್ಮ ಫೋನ್ಸ್ ಎಲ್ಲ ನಾವು ಸೈಡಿಗೆ ಇಡಬೇಕಾಗಿರುತ್ತೆ, ಬಿಕಾಸ್ ವಿ ಕಾಂಟ್ ಹೆಲ್ಪ್ ಇನ್ ಎನಿ ಅದರ್ ವೇ ಎಕ್ಸೆಪ್ಟ್ ಜಸ್ಟ್ ಅವ್ರು ಹೇಳ್ತಿರೋದನ್ನ ಬರೆಯೋದನ್ನ. ಸೊ ವಿ ಜಸ್ಟ್ ಡಿಡ್ ದ ಸೇಮ್. ಆಲ್ಮೋಸ್ಟ್ 2 hours ಕೂತಾದ್ಮೇಲೆ ಇನ್ನೇನು ನಾನು ಮುಗಿಯೋಕ್ಕಿಂತ 5 ನಿಮಿಷ ಮುಂಚೆ ಐ ಜಸ್ಟ್ ಆಸ್ಕ್ಡ್ ಒನ್ ಆಫ್ ದ ಟೀಚರ್ಸ್ ಹೆಲ್ಪ್, ಸೊ ದಟ್ ಬಿಕಾಸ್ ಐ ವಾಂಟೆಡ್ ಟು ಡೂ ಆ್ಯನ್ ಇನ್ಫಾರ್ಮೇಟಿವ್ ವಿಡಿಯೋ, ಸೊ ದಟ್ ಎಲ್ರಿಗೂ ಇನ್ಸ್ಪಿರೇಷನ್ ಸಿಗಲಿ ಹೆಂಗಾಗುತ್ತೆ ಎಕ್ಸಾಮ್ ಅಂತ, ಹೆಂಗೆ ಕಂಡಕ್ಟ್ ಆಗುತ್ತೆ ಅಂತ. ಸೊ ಮ್ಯಾಮಿಗೆ ಹೇಳಿದೆ, ಒಂದು ಲಾಸ್ಟಲ್ಲಿ ಒಂದು 5 ನಿಮಿಷ ಹಿಂಗೆ ರೆಕಾರ್ಡ್ ಮಾಡ್ಕೊಳ್ಳಿ, ನಾವೆಲ್ಲರೂ ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಿರೋದು. ಸೊ ಮ್ಯಾಮ್ ಅದನ್ನ ಹೆಲ್ಪ್ ಮಾಡಿದ್ರು ಆ್ಯಂಡ್ ದಟ್ಸ್ ಹೌ ಐ ಕ್ಯಾಪ್ಚರ್ಡ್ ದ ಲೈವ್ ವಿಡಿಯೋ. ಟ್ರಸ್ಟ್ ಮಿ ಗೈಸ್, ನೀವು ಸ್ಕ್ರೈಬಾಗಿ ಪಾರ್ಟಿಸಿಪೇಟ್ ಮಾಡಿ, ಇಟ್ಸ್ ಸಚ್ ಅ ಫುಲ್ಫಿಲ್ಲಿಂಗ್ ಫೀಲಿಂಗ್ ಗೊತ್ತಾ. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ.
ಸೊ ಪೇಪರ್ ಎಲ್ಲ ಇದೇ ಥರ ಸಬ್ಮಿಟ್ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡಾದ್ಮೇಲೆ ನಾವು ಇನ್ನೇನು ಕೆಳಗಡೆ ಹೊರಟ್ವಿ. ಆ ಟೈಮಲ್ಲಿ ನಾವು ನೋಡಿದ್ವಿ ಕಿ ಹೆಂಗೆ ಪಾರ್ಷಲಿ ಬ್ಲೈಂಡ್ ಇರೋರು ಕಂಪ್ಲೀಟ್ಲಿ ಬ್ಲೈಂಡ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಲೈಕ್ ಯು ಕ್ಯಾನ್ ಸಿ ಇವ್ರು ನೋಡಿ ಯೆಲ್ಲೋ ಶರ್ಟಲ್ಲಿ ಇರೋರು ಇವರು ಕಂಪ್ಲೀಟ್ಲಿ ಬ್ಲೈಂಡು, ಸೊ ಪಕ್ಕದಲ್ಲಿ ಇರೋರು ಪಾರ್ಷಲಿ ಬ್ಲೈಂಡು. ದಟ್ ಈಸ್ ಹೌ ದೇ ಹೆಲ್ಪ್ ಈಚ್ ಅದರ್ ಆ್ಯಂಡ್ ಕರ್ಕೊಂಡು ಹೋಗಿದ್ದು. ಬಿಕಾಸ್ ಹೋಗ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸೊ ಬರಬೇಕಾದ್ರೆ ತುರಂತ್ ನಾನು ರೆಕಾರ್ಡ್ ಮಾಡಿಕೊಂಡೆ. ಸೊ ಇದಾದ್ಮೇಲೆ ಎಲ್ಲರಿಗೂ ಬಾಯ್ ಹೇಳ್ತಾ ನಾನು ಪಾರ್ಕಿಂಗ್ ಕಡೆಗೆ ಹೊರಟೆ. ಸೊ ನೋಡಿದ್ರಲ್ಲ ಗೈಸ್, ದಟ್ಸ್ ಹೌ ವಿ ಎಂಡೆಡ್ ದ ಸ್ಕ್ರೈಬ್ ಎಕ್ಸಾಮ್ಸ್. ಸ್ವಲ್ಪ ಒಂದಿಷ್ಟು ವಿಷಯಗಳಿದೆ, ಅದು ನಿಮಗೆ ಮೇ ಬಿ ಲೇಟರ್ ಪಾರ್ಟ್ ಆಫ್ ದ ವಿಡಿಯೋ ಅಥವಾ ಇದಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ನನ್ನ ಎಫರ್ಟ್ಸು ನಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ಪ್ರೋಗ್ರಾಮ್ ಬಗ್ಗೆ ಇನ್ನಿಷ್ಟು ಮಾಹಿತಿ ತಿಳಿಸಕ್ಕಂತ AWO ಇನ್ನ ಫೌಂಡರ್ ಆದ ಕೆಲ್ವಿನ್ ಅವ್ರಿಗೆ ಮಾತಾಡ್ಸಕ್ಕಂತ ನಾನು ಹೋದೆ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ನೀವು ಏನು ಕೆಲಸ ಮಾಡ್ತೀರಾ ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ನಾನು ಕ್ಯಾಲ್ವಿನ್, AWO ಟೀಮ್ನ ಸ್ಕ್ರೈಬ್ ಕೋಆರ್ಡಿನೇಟರ್. ಏನು ದೃಷ್ಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಸೊ ದೃಷ್ಟಿ ಪ್ರೋಗ್ರಾಮ್ ಸ್ಕ್ರೈಬ್ ಕೋಆರ್ಡಿನೇಟರ್ ಆಗಿ. ಓಕೆ ಸರ್, ಇದು ನಮ್ಮ ವ್ಯೂವರ್ಸ್ಗೆ ವಾಟ್ ಡು ಯು ಮೀನ್ ಬೈ ಸ್ಕ್ರೈಬ್ ಆ್ಯಂಡ್ ದೃಷ್ಟಿ ಪ್ರೋಗ್ರಾಮ್ ಹೆಂಗೆ ಬ್ಲೈಂಡ್ ಪೀಪಲ್ ಅಥವಾ ಪಾರ್ಷಲಿ ಬ್ಲೈಂಡ್ ಪೀಪಲ್ಗೆ ಹೆಲ್ಪ್ ಮಾಡ್ತಿದೆ, ಸ್ವಲ್ಪ ಅದ್ರ ಪ್ರೊಸೀಜರ್, ಹೌ ಟು ರಿಜಿಸ್ಟರ್ ಫಾರ್ ಇಟ್ ಆ್ಯಂಡ್ ಆಲ್ಸೋ ಬ್ಯಾಕ್ ಎಂಡಲ್ಲಿ ಹೆಂಗೆ ಅಸೈನ್ ಆಗುತ್ತೆ ಅಂತ ಒಂಚೂರು ಬಿಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ನಾರ್ಮಲಿ ಸ್ಕ್ರೈಬ್ ಅಂತಂದರೆ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಸ್ಕ್ರೈಬ್ ಅಂದರೆ ಈ ವಿಜುವಲಿ ಇಂಪೇರ್ಡ್ ಮಕ್ಕಳು, ಬ್ಲೈಂಡ್ ಸ್ಟೂಡೆಂಟ್ಸ್ ಅಂತ ಏನು ಹೇಳ್ತೀವಿ. ಸೊ ವಿ ಕಾಲ್ ದಮ್ ವಿಜುವಲಿ ಇಂಪೇರ್ಡ್. ವಿಜುವಲಿ ಇಂಪೇರ್ಡಲ್ಲಿ ಹಲವಾರು ಕ್ಯಾಟಗರಿ ಇದೆ. ಒನ್ ಇಸ್ ಪಾರ್ಷಲಿ ಬ್ಲೈಂಡ್, 80% ಬ್ಲೈಂಡ್, 30% ಬ್ಲೈಂಡ್. ಅದು ಡಿಪೆಂಡ್ಸ್ ಆನ್ ದೇರ್ ಕ್ಯಾಟಗರೀಸ್. ಅವ್ರಿಗೆ ಎಕ್ಸಾಮ್ ಬರೀಲಿಕ್ಕೆ ಸಪೋರ್ಟ್ ಬೇಕು. ಸೊ ಹೂವರ್ ರೈಟ್ಸ್ ಎಕ್ಸಾಮ್ ಫಾರ್ ದೆಮ್ ಅಲ್ಲ, ದೇ ಆರ್ ಕಾಲ್ಡ್ ಸ್ಕ್ರೈಬ್ಸ್. ಹೇಗಾಗುತ್ತೆ, ಎಕ್ಸಾಮ್ಸಲ್ಲಿ ಅವ್ರಿಗೆ ಕ್ವಶನ್ ಪೇಪರ್, ನಾರ್ಮಲ್ ಕ್ವಶನ್ ಪೇಪರ್ಸೇ ಇರ್ತದೆ. ಅವ್ರಿಗೆ ಕ್ವಶನ್ಸ್ ನಾವು ಓದಬೇಕಾಗುತ್ತೆ, ಅವರು ಡಿಕ್ಟೇಟ್ ಮಾಡ್ತಾರೆ ಆನ್ಸರ್ಸ್ನ, ಅದು ನಾವು ಬರ್ಕೊಡ್ಬೇಕಾಗುತ್ತೆ. ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಕ್ರೈಬ್. ಓಕೆ, ಈಗ ಸ್ಕ್ರೈಬ್ ಪ್ರೋಗ್ರಾಮ್, ದೃಷ್ಟಿ ಪ್ರೋಗ್ರಾಮ್ಗೆ ಆ್ಯಸ್ ಅ ನಾರ್ಮಲ್ ಪರ್ಸನ್ ಇಫ್ ಐ ಹ್ಯಾವ್ ಟು ರಿಜಿಸ್ಟರ್, ನಾನು ಹೆಂಗೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು, ಹೆಂಗೆ ರಿಜಿಸ್ಟರ್ ಮಾಡೋದು, ಒಂದು ಪ್ರೊಸೀಜರ್ ಹೆಂಗೆ ನಡೀತೆ ಒನ್ಸ್ ರಿಜಿಸ್ಟ್ರೇಷನ್ ಆದಮೇಲೆ ಹೇಗೆ ನಡೆಯುತ್ತೆ ಅದ್ರದ್ದು? ಖಂಡಿತ ತಿಳಿಸ್ತೀನಿ. ಸೊ ಇವಾಗ ದೃಷ್ಟಿ ಸ್ಕ್ರೈಬ್ ಪ್ರೋಗ್ರಾಮ್ ಅಂತ AWOದಲ್ಲಿ ಒಂದು ಇನಿಷಿಯೇಟಿವ್ ಇದೆ. ದಿಸ್ ಇಸ್ ಸಪೋರ್ಟಿಂಗ್ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಟು ರೈಟ್ ದರ್ ಎಕ್ಸಾಮ್ಸ್. ನಾವು ಈ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಬೇಕಾದ್ರೆ 2018 ಅಟ್ಲೀಸ್ಟ್ 33% ಆಫ್ ದ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ಗೆ ಹೋಗ್ತಾ ಇದ್ದಿಲ್ಲ, ಬಿಕಾಸ್ ಅವರಿಗೆ ಸ್ಕ್ರೈಬ್ ಆಕ್ಸೆಸ್ ಇರಲಿಲ್ಲ ಅಂತ. ಸೊ ವೆನ್ ವಿ ಸ್ಟಾರ್ಟೆಡ್ ಇನ್ 2018 ಟಿಲ್ ಡೇಟ್ 2024 ನಾವಿದ್ದೀವಿ. ಅಟ್ಲೀಸ್ಟ್ 7,000 ಸ್ಟೂಡೆಂಟ್ಸ್ ಇದರಿಂದ ಬೆನಿಫಿಟ್ ಆಗಿದ್ದಾರೆ. ಸೊ ದಿಸ್ ಇಸ್ ಪ್ಯಾನ್ ಇಂಡಿಯಾ ಇನಿಷಿಯೇಟಿವ್. ಏನಾಗುತ್ತೆ, ಇವಾಗ ಯಾರಿಗಾನ ಸ್ಕ್ರೈಬ್ ಆಗಲಿಕ್ಕೆ ಇಂಟ್ರೆಸ್ಟ್ ಇರೋರು, ಅವ್ರಿಗೆ ಆನ್ಸರ್ಸ್ ಬರೀಲಿಕ್ಕೆ ಬಂದರೆ, ಬರೀಲಿಕ್ಕೆ ಬಂದರೆ ಸಾಕು. ಎನಿಬಡಿ ಹೂ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಕ್ಯಾನ್ ಬಿ ಎ ಸ್ಕ್ರೈಬ್. ನಾರ್ಮಲಿ ಅವರು ಸ್ಕ್ರೈಬ್ ರಿಜಿಸ್ಟ್ರೇಷನ್ಸ್ಗೆ ನಮ್ಮದು ಹೆಲ್ಪ್ಲೈನ್ ನಂಬರ್ಸ್ ಇದೆ, ಅದು ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಆ ಹೆಲ್ಪ್ಲೈನ್ ನಂಬರ್ಗೆ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ನಿಮಗೆ ಯಾವ ಲ್ಯಾಂಗ್ವೇಜ್ ಬರೀಲಿಕ್ಕೆ ಬರ್ತದೆ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಿಮಗೆ ಒಂದು ಬ್ರಾಡ್ಕಾಸ್ಟ್ ಲಿಸ್ಟಿಗೆ ಆ್ಯಡ್ ಮಾಡಲಿಕ್ಕಾಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಬ್ಯಾಂಗ್ಳೂರಲ್ಲಿದ್ದಾಗ ನಿಮಗೆ ಬ್ಯಾಂಗ್ಳೂರ್ ರಿಕ್ವೈರ್ಮೆಂಟ್ಸ್ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜಸಲ್ಲಿ ನಿಮಗೆ ಡೇಟು, ಟೈಮು, ಲೊಕೇಶನು, ಎಲ್ಲಿ ಎಕ್ಸಾಮ್ ಇದೆ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನು ನೀವು ಪಿಕ್ ಮಾಡಿ ನಿಮ್ಮ ಅವೈಲಬಿಲಿಟಿಯಲ್ಲಿ ನೀವು ವಾಲಂಟಿಯರಿಂಗ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಒನ್ಸ್ ಯು ಗೆಟ್ ರಿಜಿಸ್ಟರ್ಡ್ ಎಲ್ಲ ಎಕ್ಸಾಮ್ಸು ನೀವು ಬರೀಬೇಕು ಅಂತ ಏನಿಲ್ಲ, ಬಟ್ ಯು ವಿಲ್ ರಿಸೀವ್ ಅ ನೋಟಿಫಿಕೇಶನ್ ಫಾರ್ ಎವ್ರಿ ರಿಕ್ವೈರ್ಮೆಂಟ್. ಅದು ನೀವು ಸಿಂಪಲ್ ಆಗಿ ನಿಮಗೆ ಅದು ಕಂಫರ್ಟಬಲ್ ಇದ್ದು ನೀವು ಅದು ಅವೈಲಬಿಲಿಟಿ ಇದ್ದರೆ ನೀವು ಅದು ವಾಲಂಟಿಯರಿಂಗ್ ಮಾಡ್ಬೋದು. ಅದು ನಿಮ್ಮ ಕೈಲಿ ಅವತ್ತು ಆಗಲಿಲ್ಲ ಅಂತಂದಾಗ ನೀವು ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ ಸಪೋರ್ಟ್ ಮಾಡ್ಬೋದು. ಸ್ಕ್ರೈಬ್ ಇವಾಗ ಯಾರನ್ನ ಒಬ್ಬರು ರಿಜಿಸ್ಟರ್ ಆಗ್ತಿದೆ ಅಂತಂದಾಗ ಇನಿಷಿಯಲಿ ನಿಮಗೆ ಒಂದು ಎಕ್ಸೆಲ್ ಶೀಟ್ ಬರ್ತದೆ. ಈ ಎಕ್ಸೆಲ್ ಶೀಟಲ್ಲಿ ದಿಸ್ ಎ ಗೂಗಲ್ ಶೀಟ್ ವೇರ್ ಯು ವಿಲ್ ಹ್ಯಾವ್ ಆಲ್ ದ ರಿಕ್ವೈರ್ಮೆಂಟ್ಸ್. ಇವಾಗ ಬ್ಯಾಂಗ್ಳೂರು, ಮೈಸೂರು ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆ, ಪ್ಯಾನ್ ಇಂಡಿಯಾದು ಕಂಪ್ಲೀಟ್ ರಿಕ್ವೈರ್ಮೆಂಟ್ಸ್ ಇರ್ತದೆ, ಅಪ್ಕಮಿಂಗ್ ರಿಕ್ವೈರ್ಮೆಂಟ್ಸ್. ಅದರಲ್ಲಿ ನೀವು ಫಸ್ಟೇ ನೀವು ನೋಡ್ಕೋಬೋದು ನಿಮ್ಗೆ ಯಾವುದು ಫೀಸಿಬಲ್ ಆಗುತ್ತೆ, ನಿಮ್ಗೆ ಅದು ರಜಾ ತಗೋಬೇಕಾಗುತ್ತಾ ಇಲ್ಲ ಹೆಂಗೆ ಅಂತ ನಿಮ್ಮ ಕಂಫರ್ಟಬಲ್ಗೆ ನೀವು ಅದನ್ನು ಪಿಕ್ ಮಾಡ್ಬೋದಾಗುತ್ತೆ. ಇದು ಆಗಿದ ತಕ್ಷಣ ಯು ವಿಲ್ ಬಿ ಆಡೆಡ್ ಟು ಅ ಬ್ರಾಡ್ಕಾಸ್ಟ್ ಲಿಸ್ಟ್. ಇವಾಗ ವಾಟ್ಸಪ್ಪಲ್ಲಿ ಬ್ರಾಡ್ಕಾಸ್ಟ್ ಇಸ್ ಕಂಪ್ಲೀಟ್ಲಿ ಲೈಕ್ ಆಪರೇಟೆಡ್ ಆನ್ ವಾಟ್ಸಪ್. ಸೊ ವಾಟ್ಸಪ್ಪಲ್ಲಿ ನೀವು ಒಂದು ಬ್ರಾಡ್ಕಾಸ್ಟ್ ಲಿಸ್ಟಿಗೆ ನಿಮ್ಮನ್ನು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ನಿಮಗೆ ನಿಮ್ಮ ಸಿಟಿಯಲ್ಲಿ ಯಾವಾಗ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವಾಗ ನಿಮಗೆ ಮೆಸೇಜ್ ಬರ್ತದೆ. ಮೆಸೇಜ್ ಬಂದಾಗ ಅದರಲ್ಲಿ ನಿಮಗೆ ಕಂಫರ್ಟಬಲ್ ಇರೋ ಎಕ್ಸಾಮ್ಸ್ನ, ನೀವು ಅವೈಲಬಿಲಿಟಿ ಇರೋ ಎಕ್ಸಾಮ್ಸ್ನ ನೀವು ಪಿಕ್ ಮಾಡಬೇಕಾಗುತ್ತೆ. ನೀವು ಪಿಕ್ ಮಾಡಿ ನಮಗೆ ರಿಪ್ಲೈ ಮಾಡ್ತೀರಾ. ಸೊ ಯು ಆರ್ ಅವೈಲಬಲ್ ಫಾರ್ ದಿಸ್ ಎಕ್ಸಾಮ್ ಅಂತ. ಆಫ್ಟರ್ ವಿಚ್ ಯುವರ್ ನಂಬರ್ ವಿಲ್ ಬಿ ಪಾಸ್ಡ್ ಆನ್ ಟು ದ ಸ್ಕ್ರೈಬ್ ಕೋಆರ್ಡಿನೇಟರ್ ನಿಮಗೆ ರೀಚ್ ಔಟ್ ಮಾಡ್ತಾರೆ, ನಿಮಗೆ ಸ್ಟೂಡೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ, ನಿಮಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ನಿಮಗೆ ಡೀಟೇಲ್ಸ್ ಏನೇನಿದೆ ಅದನ್ನು ನಿಮಗೆ ಶೇರ್ ಮಾಡ್ತಾರೆ. ಆಫ್ಟರ್ ವಿಚ್ ನಿಮಗೆ ಸ್ಟೂಡೆಂಟ್ ನಂಬರ್ ಸಿಕ್ಕಿದ ತಕ್ಷಣ ಯು ವಿಲ್ ಕಾಲ್ ದ ಸ್ಟೂಡೆಂಟ್ ಆ್ಯಂಡ್ ಸ್ಟೂಡೆಂಟ್ ವಿಲ್ ಕಾಲ್ ಯು ಲೈಕ್ ನೀವು ಎಕ್ಸಾಮ್ ಬರೆಯಕ್ಕೆ ಬರ್ತಿದ್ದೀರಾ ಅಂತ. ಆ್ಯಂಡ್ ಯು ವಿಲ್ ಆಲ್ಸೋ ಕನ್ಫರ್ಮ್ ದ ಸ್ಟೂಡೆಂಟ್ ದಟ್ ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್. ಅಲ್ಲಿಂದ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ. ಎಕ್ಸಾಮ್ ಸೆಂಟ್ರಲ್ಲಿ ನೀವು ಸ್ಟೂಡೆಂಟ್ನ ಮೀಟ್ ಮಾಡ್ತೀರಾ. ಸ್ಟೂಡೆಂಟ್ನ ಮೀಟ್ ಮಾಡಿ ಎಕ್ಸಾಮ್ಸ್ ಬರೀತೀರಾ. ಎಕ್ಸಾಮ್ ಆದಮೇಲೆ ಯು ಜಸ್ಟ್ ಕ್ಲಿಕ್ ಅ ಫೋಟೋ ಆ್ಯಂಡ್ ಸೆಂಡ್ ಇಟ್ ಟು ಅಸ್, ಆರ್ ಎಲ್ಸ್ ಯು ಪೋಸ್ಟ್ ಇಟ್ ಆನ್ ಯೋರ್ ಇನ್ಸ್ಟಾಗ್ರಾಮ್ ಆರ್ ಯೋರ್ ಸೋಷಿಯಲ್ ಮೀಡಿಯಾ. ಸೊ ದಟ್ ದಿಸ್ ಇಸ್ ನಾಟ್ ಅಬೌಟ್ ಸಮಥಿಂಗ್, ದಿಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಷ್ಟೇ. ಸೊ ಇವಾಗಲೇ ಹೇಳಿದೆ ಸುಮಾರು ಜನಕ್ಕೆ ಸ್ಕ್ರೈಬ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ವೆನ್ ಯು ಟಾಕ್ ಮೋರ್ ಅಬೌಟ್ ಇಟ್, ಯೋರ್ ಫ್ರೆಂಡ್ಸ್ ವಿಲ್ ಗೆಟ್ ಟು ನೋ, ಯೋರ್ ಫ್ರೆಂಡ್ಸ್ ವೆನ್ ದೇ ಟಾಕ್ ಅಬೌಟ್ ಇಟ್ ದೇರ್ ಫ್ರೆಂಡ್ಸ್ ವಿಲ್ ಗೆಟ್ ಟು ನೋ. ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಸ್ಪ್ರೆಡ್. ಕರೆಕ್ಟ್. ಸೊ ಎಫೆಕ್ಟ್ ಆದಾಗ ಇನ್ನೂ ಜಾಸ್ತಿ ಜನ ನಮಗೆ ವಾಲಂಟಿಯರ್ ಸಿಗ್ತಾರೆ. ವಾಲಂಟಿಯರ್ ಸಿಕ್ಕಿದಾಗ ನಾವು ಸುಮಾರು ಮಂದಿ ವಿಜುವಲ್ ಇಂಪೇರ್ಡ್ ಮಕ್ಕಳುಗಳಿಗೆ ನಾವು ಹೆಲ್ಪ್ ಮಾಡ್ಬೋದು. ಓಕೆ,
Sir, just a question, okay? It's a random question which I'm asking. ಈಗ ಸ್ಕ್ರೈಬ್ have you ever done scribe ಅಂದ್ರೆ ನೀವು ಯಾವತ್ತಾದ್ರೂ ಸ್ಕ್ರೈಬ್ ಹೋಗ್ಬಿಟ್ಟು ಎಕ್ಸಾಮ್ ಟು ಬರ್ದಿದ್ದೀರಾ? ಬಿ ವೆರಿ ಆನೆಸ್ಟ್, ನಾನು ಸ್ಕ್ರೈಬ್ ಆಗಿ ಇದುವರೆಗೂ ಒಂದು ಎಕ್ಸಾಮು ಬರ್ದಿಲ್ಲ. ನಾನು 7,000 ಎಕ್ಸಾಮ್ಸ್ ಅಂತ ಹೇಳಿದ್ವಿ, ಅದ್ರಲ್ಲಿ ಒಂದು ಎಕ್ಸಾಮ್ಸು ಬರ್ದಿಲ್ಲ. ಬಟ್ 7,000 ಎಕ್ಸಾಮ್ಸ್ ಅಂತ ಅಂದಾಗ 7,000 ಎಕ್ಸ್ಪೀರಿಯನ್ಸ್. ಈ 7,000 ಎಕ್ಸಾಮ್ಸ್ Organizing ಕರೆಕ್ಟ್. ಈ 7,000 ಎಕ್ಸಾಮ್ಸ್ಗೂ 7,000 ಸ್ಕ್ರೈಬ್ಸ್ನು ನಾವು ಅರೇಂಜ್ ಮಾಡಿದ್ದೀವಿ. ಸೊ ಇಟ್ಸ್ ಅ ಪ್ರೊಸೆಸ್ ವಿ ಹ್ಯಾವ್ ಡಿಫೈನ್ಡ್ ವೇರ್ ಸ್ಟೂಡೆಂಟ್ಸ್ ರೀಚ್ ಔಟ್ ಟು ಅವರ್ ಹೆಲ್ಪ್ ಲೈನ್ ನಂಬರ್ಸ್. ಅವ್ರು ನಮಗೆ ರಿಕ್ವೈರ್ಮೆಂಟ್ ಕೊಡ್ತಾರೆ, ಆ ರಿಕ್ವೈರ್ಮೆಂಟ್ನ ನಾವು ಫ್ರೇಮ್ ಮಾಡಿ ವಿತ್ ಮೈ ಸಪೋರ್ಟ್ ಅಂಡ್ ಮೈ ಟೀಮ್ ಸಪೋರ್ಟ್ ನಾವು ಅದನ್ನು ಸ್ಕ್ರೈಬ್ಸ್ಗೆ ಫಾರ್ವರ್ಡ್ ಮಾಡ್ತೀವಿ. ಸ್ಕ್ರೈಬ್ಸ್ ವಾಲಂಟಿಯರ್ಸ್ ನಮಗೆ ರಿಜಿಸ್ಟರ್ ಆಗ್ತಾರೆ, ಅಂಡ್ ದಟ್ ಈಸ್ ವೇರ್ ನಮ್ಮ ಸ್ಕ್ರೈಬ್ ಕೋಆರ್ಡಿನೇಟರ್ಸ್ಗೆ ಆ ನಂಬರ್ಸ್ ಹೋಗುತ್ತೆ. ಅವ್ರು ಅಲ್ಲಿಂದ ಸ್ಟೂಡೆಂಟ್ಸ್ಗೆ ಸ್ಕ್ರೈಬ್ ನಂಬರ್ಸು, ಸ್ಕ್ರೈಬ್ಗೆ ಸ್ಟೂಡೆಂಟ್ಸ್ ನಂಬರು ಶೇರ್ ಮಾಡಿ ಅಲ್ಲಿಂದ ಕೋಆರ್ಡಿನೇಟ್ ಸರ್, ಮಾಡಿ. ಕ್ಯಾನ್ ಯು ಗಿವ್ ಸಮ್ ಎಕ್ಸಾಂಪಲ್ಸ್ ವೇರ್ ಇನ್ ನಿಜವಾಗ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಥವಾ ಏನೇ ಇದ್ರೂ ಲೈಕ್ ಸ್ಕ್ರೈಬಿಗೆ ಹೌ AW and ದೃಷ್ಟಿ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಯೂಸ್ಫುಲ್ ಜಸ್ಟ್ ಆಸ್ ಎನ್ ಲೈಕ್ ಮೇನ್ ಪರ್ಸನ್ ಐ ಆಮ್ ಜಸ್ಟ್ ಆಸ್ಕಿಂಗ್. ಏನಾದ್ರು ಒಂದು ಎಕ್ಸಾಂಪಲ್ಸ್ ಇದೆಯಾ? ತುಂಬ ಎಕ್ಸಾಂಪಲ್ಸ್ ಇದೆ ರೀ. ಸೊ 7,000 ಎಕ್ಸಾಮ್ಸ್ ಅಂತ ನಾನು ಹೇಳಿದೆ. 7,000 ಎಕ್ಸಾಮ್ಸ್ ಇಸ್ 7,000 ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್. ಒಂದೊಂದು ಎಕ್ಸಾಮ್ಸು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇರ್ತದೆ. ಸುಮಾರು ಸಲ ಏನಾಗುತ್ತೆ, ಸ್ಕ್ರೈಬ್ಸ್ಗಳು ರಿಜಿಸ್ಟರ್ ಆಗ್ತಾರೆ ಎಕ್ಸಾಮ್ಸ್ ಬರ್ತೀನಿ ಅಂತ. ಒಂದು ಸ್ವಲ್ಪ ಸಲ ಅವ್ರಿಗೆ ಏನು ಎಮರ್ಜೆನ್ಸಿ ಬರುತ್ತೋ ಗೊತ್ತಿರೋ ನಮಗೂ ತಿಳಿಸ್ಲಿಕ್ಕಿಲ್ಲ, ಅವರು ತಿಳಿಸಿದಂಗೆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಒಂದು ಸಲ ಏನಾಗಿತ್ತು, ಮೈಸೂರಲ್ಲಿ 10:30 ಎಕ್ಸಾಮ್ಸ್ ಇತ್ತು. 10:30 ಎಕ್ಸಾಮ್ ಇತ್ತು, 10:20 ತನಕ ನಾವು ಕಾಲ್ ಮಾಡ್ತಾ ಇದ್ವಿ, ಸ್ವಿಚ್ ಆಫ್ ಬರ್ತಿದ್ದು. ನಾವೇನು ಅಂದ್ಕೊಂಡ್ವಿ ಅವ್ರು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಬಟ್ ಅದಾದಮೇಲೂ ಅವರು ಫೋನ್ ಸ್ವಿಚ್ ಆನ್ ಆಗಲಿಲ್ಲ. ನಾವು 10:30 ಎಕ್ಸಾಮ್ಗೆ 10:40 ಎಕ್ಸಾಮ್ಸ್ 10:40 ಸ್ಕ್ರೈಬ್ಸ್ ಅರೇಂಜ್ ಮಾಡಿ 10:45 ಸ್ಕ್ರೈಬ್ ಎಕ್ಸಾಮ್ ರೀಚ್ ಆಗಿ ಬರ್ದಿರೋದಿದೆ. ಈ ಥರ ಸುಮಾರು ಎಕ್ಸಾಂಪಲ್ಸ್ ಇದೆ. ಅದೇ ಥರ ಸ್ಟೂಡೆಂಟ್ಸ್ ಕಡೆನೂ ತೊಂದರೆ ಆಗಿದೆ. ಸ್ಟೂಡೆಂಟ್ಸ್ ಸ್ಕ್ರೈಬ್ಸ್ಗೆ 2-3 ಜನಗೆ ಹೇಳಿರ್ತಾರೆ. ಸೊ 2-3 ಜನನು ಎಕ್ಸಾಮ್ಸ್ಗೆ ಬರ್ತಾರೆ, ನೋಡಿದ್ರೆ ಇವ್ರು ಇನ್ನೊಬ್ಬರ ಜೊತೆ ಬರೀತಿರ್ತಾರೆ, ಅದನ್ನು ಅವ್ರಿಗೆ ಇಂಟಿಮೇಷನ್ ಇರಲ್ಲ. ಸೊ ಈ ಥರ ಸುಮಾರು ಪ್ರಾಬ್ಲಮ್ಸ್ ಇದೆ. ಈ ಪ್ರಾಬ್ಲಮ್ಸ್ನ ಒನ್ ಸ್ಟಾಪ್ ಸೊಲ್ಯೂಷನ್ ದೃಷ್ಟಿ ಪ್ರೋಗ್ರಾಮ್. ಓಕೆ, ಈಗ ಆಸ್ ಅ ಇಂಡಿವಿಜುವಲ್ ನೀವೇನಾದರೂ ಒಂಚೂರು ನಮ್ಮ ವೀಕ್ಷಕರಿಗೆ ಮೋಟಿವೇಟ್ ಮಾಡಂಗೆ ಸೊ ದಟ್ ಮೋರ್ ಪೀಪಲ್, ಮೋರ್ ಯೂತ್ಸ್ ಲೈಕ್ ಅಸ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್, ಅದ್ರ ಬಗ್ಗೆ ಒಂಚೂರು ಹೇಳಿ. ಆ್ಯಂಡ್ ಆಲ್ಸೋ ಲೈಕ್ ನಿನ್ನೆ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಐ ಸಾ ಲೈಕ್ ಬೇರೆ ಬೇರೆ ಏಜಸ್ ಇನ್ ಗ್ಯಾಪ್ ಇನ್ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಹೌಸ್ ವೈಫ್ ಎಷ್ಟೊಂದು ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಕ್ಯಾನ್ ಯು ಜಸ್ಟ್ ಸೇ ಸಮಥಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್? ಖಂಡಿತ. ಸೊ ನಾನು ಹೇಳ್ತಾ ಇದ್ದೆ ಸುಮಾರು ಪ್ರಾಬ್ಲಮ್ಸ್ ಇದೆ ಅಂತ. ಅದರಲ್ಲಿ ನಾನು ಪ್ರಾಬ್ಲಮ್ಸ್ ಹೇಳ್ತಾ ಹೋದ್ರೆ ಐ ಕ್ಯಾನ್ ಟಾಕ್ ಫಾರ್ 1 hour ವಿಡಿಯೋ, ಅಷ್ಟು ದೊಡ್ಡ ಪ್ರಾಬ್ಲಮ್ಸ್ ಇದೆ. ಬಟ್ ದಟ್ AW ಆರ್ ದೃಷ್ಟಿ ಪ್ರೋಗ್ರಾಮ್ ವಿಲ್ ಟೇಕ್ ಕೇರ್ ಆಫ್. ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು. ಸೊ ನಮ್ಮ ಹತ್ರ ಸ್ಕ್ರೈಬ್ಸ್ ಅಂದರೆ ಹೆಂಗೆಸ್ಟ್ ಸ್ಕ್ರೈಬ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಸೊ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇಂದ ನಮ್ದು ಹೆಲ್ಡೆಸ್ಟ್ ಸ್ಕ್ರೈಬ್, ಓಲ್ಡೆಸ್ಟ್ ಸ್ಕ್ರೈಬ್ ವಿ ಹ್ಯಾವ್ 74 years. ಸೊ ಇವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಹರಿಣಿ ಅಂತ. ಶಿ 74 years. ಅವ್ರು ಇವಾಗಲೂ ಬಂದು ನಮಗೆ ಸ್ಕ್ರೈಬ್ ವಾಲಂಟಿಯರಿಂಗ್ ಮಾಡ್ತಾರೆ. ಎನಿಬಡಿ, ಐ ಟೋಲ್ಡ್ ಯು ಲೈಕ್ ಬಿಫೋರ್ ಓನ್ಲಿ, ಯಾರೇ ಬರೆಯೋಕ್ಕೆ ಓದ್ಲಿಕ್ಕೆ ಬರೋರಿದ್ರು ಅವರು ಸ್ಕ್ರೈಬ್ ಆಗ್ಬೋದು. ಇಫ್ 10th ಪಾಸ್ ದಟ್ಸ್ ಮೋರ್ ದೆನ್ ಇನಫ್. ನೀವು ಎಕ್ಸಾಮ್ಸ್ಗಳಿಗೆ ರಿಜಿಸ್ಟರ್ ಆದರೆ ಸಾಕು. ನಿಮ್ಮದು ಯಾವ ಕ್ರೈಟೀರಿಯಾ ಇರ್ತದೆ, ಎಕ್ಸಾಮ್ಸ್ಗೆ ಯಾವ ಕ್ರೈಟೀರಿಯಾ ಇದೆ, ದಟ್ AW ವಿಲ್ ಟೇಕ್ ಕೇರ್ ಆಫ್ ಆ್ಯಂಡ್ ಸೆಂಡ್ ಯು ದ ಅಪ್ರಾಪ್ರಿಯೇಟ್ ರಿಕ್ವೈರ್ಮೆಂಟ್ಸ್. ಅದನ್ನು ಮಾತ್ರ ನೀವು ಪಿಕ್ ಮಾಡಿ ನಿಮಗೆ ವಾಲಂಟಿಯರಿಂಗ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಇವಾಗ ನಮಗೆ ಈಸಿಯಾಗಿ ಬರೀಲಿಕ್ಕೆ ಬರ್ತದೆ, ಓದ್ಲಿಕ್ಕೆ ಬರ್ತದೆ, ಬಟ್ ಅದು ಅವ್ರ ಕೈಲಿ ಆಗಲಿಕ್ಕಿಲ್ಲ. ಅವ್ರ ಕೈಲಿ ಆಗದಿಲ್ದಿರೋದನ್ನ ನಮ್ಮ ಕೈಲಿ ಆಗಿದ್ದು ನಾವು ಸಹಾಯ ಮಾಡಿದ್ರೆ ಅದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಫಾರ್ ಸ್ಪೆಷಲಿ ಏಬಲ್ಡ್. ನಾನು ಹೇಳಿದೆ 33% ಆಫ್ 33% ಆಫ್ ದ ವಿಜುವಲ್ ಇಂಪೇರ್ಡ್ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ಗೆ ಹೋಗ್ತಾ ಇರಲಿಲ್ಲ. ಸೊ ಎಕ್ಸಾಮ್ಸ್ ಒಂದು ವರ್ಷ ಫುಲ್ ಹೋಗ್ತೀವಿ, ನಾವು ಎಕ್ಸಾಮ್ಸ್ಗೆ ಹೋಗಿಲ್ಲ ಅಂತಂದಾಗ ಆ ಒಂದು ವರ್ಷ ವೇಸ್ಟ್ ಆದಂಗೆ. ಸೊ ಒಂದು ವರ್ಷ ಒಂದು ಲೈಫಲ್ಲಿ ಒಂದು ಪರ್ಸನ್ಗೆ ಅದು ವೇಸ್ಟ್ ಆಗ್ತಿದೆ ಅಂತ ಅಂದಾಗ ನಮ್ಮಿಂದ ಆ ಒಂದು ವರ್ಷ ಸೇವ್ ಆಗುತ್ತೆ. ನಾವು ಒಂದು ಎಕ್ಸಾಮ್ ಬರೆಯೋದ್ರಿಂದ ಅವ್ರದ್ದು ಲೈಫ್ ಬ್ರೈಟನ್ ಆಗುತ್ತೆ ಅನ್ನೋದ್ರಿಂದ ಆಗತ್ತಂತ ಅನ್ನಂಗಿದ್ರೆ ಎಲ್ಲರೂ ವಾಲಂಟಿಯರಿಂಗ್ ಮಾಡ್ಬೋದು. ನಾನು ಅದೇ ಹೇಳಿದೆ 7th ಸ್ಟ್ಯಾಂಡರ್ಡಿಂದ 74 years ತನಕ ನಮ್ಮದು ವಾಲಂಟಿಯರ್ಸ್ ಇದ್ದಾರೆ. ನೀವು ಯಾವುದೋ ಏಜ್ ಕ್ರೈಟೀರಿಯಾ ಆಗಿರ್ಬೋದು, ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಬಂದರೆ ಸಾಕು, ದಯವಿಟ್ಟು ರಿಜಿಸ್ಟರ್ ಆಗಿ. ನಿಮಗೆ ಯಾವುದು ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆಗುತ್ತೆ ಆ ರಿಕ್ವೈರ್ಮೆಂಟ್ಸ್ ದೃಷ್ಟಿ ಪ್ರೋಗ್ರಾಮ್ ನಿಮಗೆ ಕಳಿಸುತ್ತೆ, ನೀವು ಅದನ್ನು ವಾಲಂಟಿಯರಿಂಗ್ ಮಾಡ್ಬೋದು. ಓಕೆ ಸರ್, ಡೋಂಟ್ ಟೇಕ್ ಮಿ ರಾಂಗ್, ಈ ಕ್ವೆಶನ್ ಕೇಳ್ತಿದ್ದೀನಿ ಅಂತ. ಆ್ಯಕ್ಚುಲಿ ಈಗ ಎಷ್ಟೊಂದು ಜನ ನಾಟ್ ಆ್ಯಸ್ ಅ ಹ್ಯುಮ್ಯಾನಿಟೇರಿಯನ್ ವರ್ಕ್ ಆಗುತ್ತೆ ಅಂತಾರೆ, ಬಟ್ ಒಂದಿಷ್ಟು ಜನ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಥವಾ ನಮ್ದು ಏನಾದರೂ ಪಬ್ಲಿಸಿಟಿ ಆಗುತ್ತೆ ಅಂತಾನು ಎಷ್ಟೋ ಜನ ಬರೀತಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಲೈಕ್ ಏನಾದರೂ ಸರ್ಟಿಫಿಕೇಟ್ಸು ಏನಾದರೂ ವಾಟ್ ಆರ್ ದ ಬೆನಿಫಿಟ್ಸ್ ವಿಚ್ ಸ್ಕ್ರೈಬ್ ಹೂ ರೈಟ್ ದ ಎಕ್ಸಾಮ್ ಗೆಟ್? ಖಂಡಿತ. ಸೊ ವಿ ಆರ್ ಟ್ರೈಂಗ್ ಟು ವರ್ಕ್ ವಿತ್ ದ ಕರ್ನಾಟಕ ಗೌರ್ಮೆಂಟ್. ಸೊ ದಾಸ್ ಸೂರ್ಯವಂಶಿ ಸರ್ ಅಂತ ಈಸ್ ಅ ಸ್ಟೇಟ್ ಕಮಿಷನರ್ ಆಫ್ ಡಿಸೇಬಿಲಿಟಿ. ಅವ್ರ ಹತ್ರ ನಾವು ಒಂದು ಪ್ರಪೋಸಲ್ ಲೆಟರ್ ಕೊಡಬೇಕಂತ ಅನ್ಕೊಂಡಿದ್ದೀವಿ. ಇವಾಗ ಎಲ್ಲ ಕಾಲೇಜಸಲ್ಲೂ ಸೋಷಿಯಲ್ ಸರ್ವಿಸ್ಗೆ ಅಂತ ಒಂದು ಪಾಯಿಂಟ್ಸ್ ಥರ, ಕ್ರೆಡಿಟ್ ಪಾಯಿಂಟ್ಸ್ ಥರ ಇದೆ. ಸೊ ಈ ಕ್ರೆಡಿಟ್ ಪಾಯಿಂಟ್ಸ್ನ ಇಫ್ ದೇ ಕ್ಯಾನ್ ಯೂಟಿಲೈಸ್ ದಿಸ್ ವೇ ಆಲ್ಸೋ, ಒಂದು ಎಕ್ಸಾಮ್ ಬರ್ದು, ಸೊ ಆಫ್ಟರ್ ಎನಿವೇಸ್ ಹೂಎವರ್ ಇಸ್ ರೈಟಿಂಗ್ ಎಕ್ಸಾಮ್ ವಿತ್ ದೃಷ್ಟಿ ಸ್ಕ್ರೈಬ್ ಪ್ರೋಗ್ರಾಮ್, ಅವ್ರಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅವ್ರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಸಿಗುತ್ತೆ ದಟ್ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದಿಸ್, ಈ ಟೈಮಲ್ಲಿ ಈ ಡೇಟಲ್ಲಿ ಅಂತ. ಇನ್ ಕೇಸ್ ದೇ ವಾಂಟೆಡ್ ಟು ಗಿವ್ ಇಟ್ ಟು ದೇರ್ ಕಾಲೇಜ್ ಅಂಡ್ ಗೆಟ್ ದ ಅಟೆಂಡೆನ್ಸ್, ದಟ್ ಈಸ್ ಆಲ್ಸೋ ಪಾಸಿಬಲ್. ಬಟ್ ಇದನ್ನು ಸ್ವಲ್ಪ ಅಫಿಷಿಯಲ್ ಆಗಿ ಮಾಡಬೇಕು ಅಂತ ವಿ ಆರ್ ಟ್ರೈಂಗ್ ಟು ಗೆಟ್ ಅ ಲೆಟರ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಡಿಸ್ಟ್ರಿಕ್ಟ್ ಡಿಸೇಬಿಲಿಟಿ ಆಫೀಸರ್ಸ್ ಅಂತ ಇರ್ತಾರೆ ಫಾರ್ ಎವ್ರಿ ಡಿಸ್ಟ್ರಿಕ್ಟ್. ವಿ ಗೋನಾ ಗೆಟ್ ಟೈಡ್ ಅಪ್ ವಿತ್ ದೆಮ್, ಅಗೇನ್ ಗೆಟ್ ಅಫಿಷಿಯಲಿ ಟೈ ಅಪ್ ವಿತ್ ದ ಕಾಲೇಜಸ್ ಅಂಡ್ ಗೆಟ್ ಮೋರ್ ನಂಬರ್ ಆಫ್ ವಾಲಂಟಿಯರ್ಸ್. ಓಕೆ, ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಕೆಲ್ವಿನ್ ಅವರೇ. ನೀವು ಬಂದು ಲೈಕ್ ನಮಗೆ ನಿಮ್ಮ ಟೈಮ್ ಕೊಟ್ರಿ ಆ್ಯಂಡ್ ಯು ಎಕ್ಸ್ಪ್ಲೇನ್ಡ್ ಆಲ್ ದಸ್ ಥಿಂಗ್ಸ್. ನಮ್ಮ ವ್ಯೂವರ್ಸ್ ಕಡೆಯಿಂದ ಹ್ಯಾಟ್ಸ್ ಆಫ್ ಟು ಆಲ್ ದ ಥಿಂಗ್ಸ್ ಯು ಹ್ಯಾವ್ ಡನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ಹೆಲ್ಪಿಂಗ್ ದ ಸೊಸೈಟಿ. ಥ್ಯಾಂಕ್ ಯು. ನಾನು ಕೊನೆದಾಗ ಒಂದು ಹೇಳಬೇಕು. ಸೊ
ವೆನೆವರ್ ಇಟ್ ಕಮ್ಸ್ ಫಾರ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ದೇ ಮೆನಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಲೈಕ್ ಯು, ಧೀರಜ್, ಭುವನ ಅಂತ ಮೈಸೂರಲ್ಲಿದ್ದಾರೆ, ಟ್ರೋಲ್ ಅಂತ ಮಾಜ್ ಅಂತ ಫ್ರಮ್ ಬ್ಯಾಂಗ್ಳೂರ್, ದೆನ್ ಹುಬ್ಳಿ ಧಾರವಾಡ ಮೀಮ್ಸ್ ಅಂತ, ದೆನ್ ಪುಣ್ಯ ಅಶೋಕ್, ಮತ್ತೆ ಆರತಿ ಅಂತ, ಶಿ ಇಸ್ ಪಾರ್ಟ್ ಆಫ್ ಸಮ್ ಜಿ ಕನ್ನಡ, ದೆನ್ ರೋಹಿತ್, ಬಿಗ್ ಎಫ್ ಎಮ್ ಅಂತ. ಆಲ್ ದೀಸ್ ಪೀಪಲ್ ಆರ್ ವೆರಿ ಸಪೋರ್ಟಿವ್ ಫಾರ್ AW. ವಿ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ದೆಮ್. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಅಂತ ಅಂದಾಗ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಡೂ ಫಾರ್ ಫುಡ್, ಟ್ರಾವೆಲಿಂಗ್ ಅಂಡ್ ವೆರಿ ಮೆನಿ ಥಿಂಗ್ಸ್. ಬಟ್ ವೆನ್ ಇಟ್ ಕಮ್ಸ್ ಫಾರ್ ಸೋಷಿಯಲ್ ಕನ್ಸರ್ನ್ಸ್ ಅಲ್ಲ, ವೆರಿ ಫ್ಯೂ. ವಿ randomly keep approaching social media influencers to talk more about this Drishti. It's not about talking only about the Drishti, it's all about the problems that visually impaired students are facing. Correct. So ನಾವು ಮುಂದೆ ನೋಡಿದಾಗ I work for a edtech company where it's in the US market. ಅಲ್ಲಿದ್ದಾಗ there is no bifurcation for specially abled ಇದು ಅಂತ. ಬಟ್ ನಮ್ಮ ಇಂಡಿಯಾದಲ್ಲಿ ಸ್ಕ್ರೈಬ್ ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಫಸ್ಟ್ ಟೈಪ್ ಆಫ್ AW ಸಕ್ಸಸ್ ವಿ ಕಾಲ್ ಇಟ್ ಅರೇಂಜಿಂಗ್ ಸ್ಕ್ರೈಬ್ಸ್. ಇವಾಗ ಒಂದು ಎಕ್ಸಾಮ್ ಇದ್ದಾಗ ಅಟ್ಲೀಸ್ಟ್ ಒಂದು 2 ಸ್ಕ್ರೈಬ್ ಆ ಎಕ್ಸಾಮ್ಸ್ಗೆ ರೆಡಿ ಇದ್ದಾರೆ ಅಂತ ಅಂದಾಗ, ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಸ್ಕ್ರೈಬ್ಸ್ ಕ್ಯಾನ್ಸಲ್ ಆಗೋದು ತುಂಬ ಚಾನ್ಸಸ್ ಇದೆ. ಆಗಿದ್ದಾಗ ಇನ್ನೊಂದು ಸ್ಕ್ರೈಬ್ ಅವ್ರಿಗೆ ರೆಡಿ ಇದ್ದಾರೆ ಅಂತ ಈ ಸಿಚುಯೇಷನ್ ಯಾವಾಗ ಬರ್ತದೆ, ಸೊ ಆಫ್ಟರ್ ವಿಚ್ ವಿ ಕ್ಯಾನ್ ಟಾರ್ಗೆಟ್ ಮೋರ್ ಆನ್ ದ ಎಜುಕೇಷನ್ ಪಾರ್ಟ್ ಆಫ್ ದ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಆಲ್ವೇಸ್, ಥ್ಯಾಂಕ್ ಯು ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್ ಧೀರಜ್. ಥ್ಯಾಂಕ್ ಯು. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇತ್ತು, ನಂಗಂತೂ ತುಂಬ ಇಷ್ಟ ಆಯಿತು. ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ಪಾರ್ಟಿಸಿಪೇಟೆಡ್ ಆಸ್ ಸ್ಕ್ರೈಬ್ ವಿಚ್ ಮೋಟಿವೇಟೆಡ್ ಮೀ ಟು ಮೇಕ್ ದಿಸ್ ವಿಡಿಯೋ. ಆದಷ್ಟು ಜಾಸ್ತಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನ ಫಾರ್ವರ್ಡ್ ಮಾಡಿ, ಸೊ ದಟ್ ಅವರು ಇದು ವಿಡಿಯೋ ನೋಡ್ಕೊಂಡು ಮೋಟಿವೇಟ್ ಆಗಿ ಇದೇ ಥರ ಬ್ಲೈಂಡ್ ಪರ್ಸನ್ ಇರಲಿ ಅಥವಾ ಹ್ಯಾಂಡಿಕ್ಯಾಪ್ ಇರಲಿ ಅಥವಾ ಸ್ಪೆಷಲಿ ಏಬಲ್ಡ್ ಯಾರೇ ಇದ್ರೂ ಹೆಲ್ಪ್ ಮಾಡಲಿ. AW ಇನಿಷಿಯೇಟಿವಲ್ಲಿ ಪಾರ್ಟಿಸಿಪೇಟ್ ಮಾಡಿ. AW ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.